ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಗೀತಾ ಕನ್ನಡ ವ್ಲಾಗ್ಸ್. ನಾನಿವತ್ತು ರಾತ್ರಿಯಿಂದ ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇಲ್ಲಿರೋ ಎಮ್ಮೆ ಯಾಕೋ ಇವತ್ತು ಕರು ಹಾಕೋ ಮೂಮೆಂಟ್ ಆಗೈತೆ, ಅದಕ್ಕೆ ಇಲ್ಲಿ ಲಾಸ್ಟಾಗಿ ಕಟ್ಟಿದ್ರೆ, ಇಲ್ಲಾಂದರೆ ಅದು ಲಾಸ್ಟಲ್ಲಿರುತ್ತೋ. ಅಲ್ಲಿರೋ ಎಮ್ಮೆ ಆ ಕರು ಹತ್ರ ಇರುತ್ತೋ, ಆ ಕರು ಇಲ್ಲಿರುತ್ತೋ. ಈ ಚಿಕ್ಕದು ಬಂದು ಲಾಸ್ಟಾಗಿರುತ್ತೋ. ಕರು ಹಾಕುವಾಗ ಜಾಗ ಬೇಕಲ್ಲ, ಅಲ್ಲಿ ಕಟ್ಟಾಗ್ತದೆ ಅಂದ್ಬಿಟ್ಟು ಇತ್ತು ಕಟ್ಟಿದರೆ. ಇಲ್ಲಿ ಜಾಸ್ತಿ ಜಾಗ ಐತಿ, ಗಲೀಜಾದ್ರೂ ತೊಳಿಬೋದು, ಅದಕ್ಕೆ ಲಾಸ್ಟಾಗಿ ಕಟ್ಟಿದ್ರಿ. ನಮ್ಮ ಅಮ್ಮನ ದೃಷ್ಟಿ ತೆಗಿಕೆ ಕಿಕ್ಕೋಟಿಗೆ ಕಿತ್ತಂಬರಕ್ಕೆ ಹೋಗ್ಯಾಳೆ. ನೋಡಬೇಕು ರಾತ್ರಿ ಯಾವಾಗನ ಕರು ಹಾಕಿದ್ರು ಹಾಕ್ಬೋದು. ಇದ್ರ ಮಗಳು ಇದು ಯಾರಿಗೂ ಗೊತ್ತಿಲ್ದಿರ ರಾತ್ರಿ ಕರು ಹಾಕ್ಬಿಟ್ಟಿತ್ತು. ಅವಾಗ ನೋಡೇ ಇರಲಿಲ್ಲ ನಾವು ಯಾರು. ಬೆಳಗ್ಗೆ ಎದ್ದು ನೋಡಿದರೆ ಇಷ್ಟು ದೊಡ್ಡದಾಗಿದೆ. ಇವಾಗ ಮತ್ತೆ ಕರು ಹಾಕ್ತಾ ನೋಡಿ. ನಮ್ಮ ಎಮ್ಮೆ ಕರು ಹಾಕಿದೆ. ರಾತ್ರಿ 9:15 ಆಗಿತ್ತು ಅವಾಗ ಹಾಕ್ತಿ ಕರು. ಗಂಡು ಕರು ಹಾಕೈತಿ. ಇದು ಫಸ್ಟ್ ಟೈಮ್ ಹಾಲು ಕರೆದಂಥವಳೆ. ಯಾಕಂದರೆ ರಾತ್ರಿ ಎಲ್ಲ ಮರಿ ಅದು ಕರು ಹಾಲು ಕೊಡ್ತಾನಲ್ಲ, ಅದಕ್ಕೆ ಇನ್ನು ಮಲಿಗಳೆಲ್ಲ ಗಟ್ಟಿ ಆಗೈತವೆ ಅಂದ್ಬಿಟ್ಟು ಒಂದು ಸತಿ ಕರ್ಕೊಂತವಳೆ. ಇದ್ರಾಗ ಅರೇಂಜ್ಮೆಂಟ್ ಮಾಡಬೇಕು. ಕರೆದಿಟ್ಬಿಟ್ರೆ ರಾತ್ರಿ ಎಮ್ಮೆ ಕರು ಹಾಕಿತ್ತಲ್ಲ, ಇಲ್ಲೆಲ್ಲ ಫುಲ್ ಗಲೀಜಾಗಿತ್ತು. ರಾತ್ರಿ 3 ಗಂಟೆಗೆ ಮಾಯ ಎಲ್ಲ ಹಾಕ್ಬಿಡ್ತು. ಇವಾಗ ಆಚೆ ಕಟ್ಟೈತಿ. ನಾನು ಇದೆಲ್ಲ ಇನ್ನು ಇಬ್ಬಿಗಳೆಲ್ಲ ಮೂಗ್ತಾವೆ ಅಂದ್ಬಿಟ್ಟು ಬ್ಲೀಚಿಂಗ್ ಪೌಡ್ರ್ ಹಾಕಿದ್ನಿ. ತೊಳಿಬೇಕು ಇವಾಗ. ಅದ್ರ ಕಟ್ಟೋಕ್ಕೂ ಚಿಪ್ಪು ರೆಡಿ ಮಾಡೈತಿ. ಎಲ್ಲ ಸುಟ್ಟು 3 ಕಣ್ಣು ಚಿಪ್ಪಿ ಅದನ್ನು ಸುಟ್ಟಿಕ್ಕಿದ್ದೀನಿ. ಇನ್ನು ಅದನ್ನೆಲ್ಲ ತೊಳೆದ್ಬಿಟ್ಟು ನೋಡಿ ಇಲ್ಲೈತಿ. ಇವಾಗ ಉದ್ದಾಗ ಒಂದು ಕಟ್ಟೆ ಹಾಕ್ಯದ ಹಾಲು ಕುಡಿಲಿ ಅಂತ, ನಾಯಿಗಳಿರ್ತವೆ ಅಂತ. ತೊಳಿಬೇಕಿನ್ನು ಬಿಸಿಲು ಬರಲಿ ಅಂತ ಕಾಯ್ತಾ ಇದ್ದೆ. ಬೆಳಗ್ಗೆ ಎದ್ದು ನಾನು ಇವಾಗ ತೊಳೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಫಸ್ಟೆಲ್ಲ ಬ್ಲೀಚಿಂಗ್ ಪೌಡ್ರ್ ಹಾಕಿದ್ನಿ. ಅದನ್ನು ಇವಾಗ ನೀಟಾಗಿ ಚೆನ್ನಾಗಿ ಗೀಕಿ ತೊಳೆದ್ನಿ. ಆದರೂ ಹೋಗಿಲ್ಲ ಅಂದ್ಬಿಟ್ಟು ಇನ್ನೊಂದ್ಸಲಿ ಬ್ರಷಾಗಿ ಉಜ್ಜಿದ್ನಿ. ಇದು ಜಾಸ್ತಿ ಅಂಟ್ಕೊಂಡಿರ್ತದಲ್ಲ, ಆದ್ರೂ ನೈಟ್ ಕರು ಹಾಕಿದ್ಮೇಲೆ ಒಂದು ಸತಿ ನೀರೆಲ್ಲ ಹಾಕ್ಬಿಟ್ರೆ ಅದ್ರಾಗೆ ಅರ್ಧಂಬರ್ಧ ಹೋಗಿತ್ತು. ಇನ್ನು ರಾತ್ರಿ ಎಲ್ಲ ಬಿದ್ದಿರೋದು ಹಂಗೆ ಕಟ್ಕೊಂಡಿತ್ತು, ಗಟ್ಟಿಯಾಗಿ ಆರೋಗಿತ್ತು. ಅದಕ್ಕೆ ಚೆನ್ನಾಗಿ ಉಜ್ಜಿ ತೊಳಿತಾಯಿದ್ನಿ. ಇಲ್ಲಿ ಎಲ್ಲ ತೊಳೆದಿದ್ದಾಯಿತು. ಒಂದ್ಸಲಿ ಬ್ಲೀಚಿಂಗ್ ಪೌಡ್ರ್ ಹಾಕಿ ತೊಳೆದೆ. ಕೌಸ್ ಹಂಗೆ ಇದ್ದಿದ್ದಕ್ಕೆ ಒಂದ್ಸಲಿ ಸರ್ಪ್ ಹಾಕಿ ಎಲ್ಲ ತೊಳೆದಿದ್ನಿ. ಇವಾಗೇನು ಸ್ಮೆಲ್ಲು ಬರ್ತಾಯಿಲ್ಲ. ಎಲ್ಲ ತೊಳೆದು ನಾನು ಕ್ಯಾರೆಟು ಬೀಟ್ರೂಟು ಜ್ಯೂಸ್ ಹಾಕಿ ಮಾಡಿದ್ನಿ. ಜ್ಯೂಸ್ ಮಾಡ್ಕೊಂಡಿದ್ನಿ. ಬೆಳಗ್ಗೆನೆ ಹೋಗಿ ಹುಳ್ಳುಗಳು ಕಿತ್ಕೊಂಬಂದವನೆ. ಇವನ್ನೆಲ್ಲ ಇವಾಗ ಕಟ್ಟಿ ಬುಧವಾರ ಸಂತೆ ನಡೀತದೆ, ಅದು ಕಿತ್ಕೊಂಡು ಹೋಗ್ತಾನೆ. ಸ್ಪ್ರಿಂಗ್ ಆನಿಯನ್ಸ್ ನಮ್ಮ ಕಡೆ ಎಲ್ಲ ಹುಳ್ಳುಗಳು ಅಂತಾರೆ. ನಾನು ಸೊಪ್ಪು ಕಿತ್ತಂಬನ್ನಿ. ತೊಳೆದ್ಬಿಟ್ಟು ಹೋಗಿ ಸೊಪ್ಪು ಕಿತ್ತಂಬಂದು ಕಿಲ್ಕೆಲ್ಲ ಕಟ್ಬಿಟ್ಟು ನಮ್ಮ ಅಮ್ಮನಲ್ಲಿ ಹುಳ್ಳುಗಳು ಕಟ್ಟೆಗಳು ಕಟ್ತಾವ್ರೆ. ಕಟ್ಟೆಗಳು ಕಟ್ಟಿದರೆ ಈಸಿಯಾಗಿ ಸಂತೆಯಲ್ಲಿ ಮಾರ್ಕೊಬೋದು. 1-20 ಹಂಗೆ. ಇಲ್ಲಾಂದರೆ ಹಂಗೆ ಕೊಡೋಕ್ಕೆ ಕಷ್ಟ. ಅದಕ್ಕೆ ಇವಾಗ ಎಮ್ಮೆ ತೊಳಿಬೇಕು. ಅದಕ್ಕೆ ಬಿಸಿ ನೀರೆಲ್ಲ ಬೆರೆಸಿಟ್ಟಿದ್ನಿ. ಇವಾಗ ಎಮ್ಮಿನ ಕರುನ 2 ತೊಳೆದು ಪೂಜೆ ಮಾಡಬೇಕು. ರೆಡಿ ಅಮ್ಮಯ್ಯ ಸ್ನಾನ ಮಾಡೋಕ್ಕೆ. ಇದು ನೋಡು ಕರ್ರ ಹುಟ್ಟೈತಿ. ಓನದ ಮಣ್ಣು ನೋಡು. ಓನು ಮಾಡಲ್ಲ ಹೇಳಮ್ಮ ನಿಮ್ಮ ಮಮ್ಮಿನ. ಮಣ್ಣು ತಿಂತಿದ್ದೆ. ಕರ್ರ ಹುಟ್ಟಿದ್ದೆ ಕಾಕಿಮ್ಮ. ಇದು ಎಮ್ಮೆ ಕಟ್ಟಕ್ಕೆ ಚಿಪ್ಪಿ ಕೂದಲಾಗ ದಾರ ಎಳ್ದಿರೋದು ಸುಮ್ಮನೆ ಕತ್ತು ಕಟ್ಟ. ನಮ್ಮ ಚಿನ್ನಿ ಮಕ್ಕಳು ಆಟ ಆಡ್ತಾವೆ. ಅವ್ರ ಅಮ್ಮನ ಮ್ಯಾಗ ಎಗರೋದು, ದುಮ್ಕೋದು. ಇಲ್ಲಿ ಎಮ್ಮೆ ತೊಳೆಯೋಕ್ಕೆ ಸ್ಟಾರ್ಟ್ ಮಾಡಿದರೆ ನಮ್ಮ ಅಮ್ಮನ ಹಿಂದ್ಗಡೆ ಜಾಸ್ತಿ ಗಲೀಜಾಗಿರ್ತದಲ್ಲ, ಅದನ್ನೆಲ್ಲ ಬ್ರಷಾಗಿ ಉಜ್ಜಿ ತೊಳಿತಾಯಿದ್ಲು. ನಾನು ಒಂದು ಸರ್ತಿ ಎಲ್ಲ ನೆನೆಸ್ತಾ ಇದ್ನಿ ಅದನ್ನು. ಯಾಕಂದರೆ ಇದು ಎಲ್ಲಿ
ನೆನೆದಿರ ಇರಬಾರ್ದು, ಆ ರೀತಿ ತೊಳಿಬೇಕು. ಅದಕ್ಕೆ ಕೂದಲು ಜಾಸ್ತಿ ಅವೆ, ಅದಕ್ಕೆ ನಾನು ನೀರು ಅಟ್ಕೊಂಡು ಚೆನ್ನಾಗಿ ಎಲ್ಲ ನೆನೆಸ್ತಾ ಇದ್ದೀನಿ. ಹಿಂದ್ಗಡೆ ಗಲೀಜಾಗಿರೋದು, ಇನ್ನೇನು ಗಲೀಜಿಲ್ಲ. ಅದಕ್ಕೆ ನಾನು ಮುಂದ್ಗಡೆ ಎಲ್ಲ ತೊಳೆದಾಕಿದ್ರೆ ನಮ್ಮ ಅಮ್ಮನ ಹಿಂದ್ಗಡೆ ತೊಳೆದ್ಲು. ಇದನ್ನೇನೋ ನಿಲ್ಕೊಂಡಿತ್ತು, ತೊಳೆದ್ರೆ ಅದರ ಕರುದೇ ಜಾಸ್ತಿ ಗಲಾಟೆ. ಅದು ಆ ಸೈಡ್ ಈ ಸೈಡ್ ಓಡಾಡ್ತಾನೆ ಇತ್ತು. ಚೆನ್ನಾಗಿ ಬಿಸಿಲು ಬರೋವರೆಗೂ ಕಾದು ಅಲ್ಲಿಗೂ ಅದಕ್ಕೆ ಚಳಿ ಆಗುತ್ತೆ ಅಂದ್ಬಿಟ್ಟು ಬಿಸಿಲು ಬಂದಮೇಲೆ ತೊಳಿತಾ ಇರೋದು. ನಮ್ಮೂರ ಎಮ್ನಲ್ಲಿ ಕೂತಂದು ಬಾಳೆಹಣ್ಣು ನೀರು ಆಡ್ತಾಯಿದ್ರು, ಕರೀತಾ ಇಲ್ಲ ಅಲ್ಲ, ಅದಕ್ಕೆ ಬಂದು ಕೂತ್ಕಮ್ಮ ನೋಡಿ ಅಂತ ಹೇಳ್ತಾ ಇದ್ನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತು ಇದನ್ನೆಲ್ಲ ತೊಳೆದು ಇದಕ್ಕೆ ಮತ್ತು ಪೂಜೆ ಮಾಡಬೇಕು. ಟೈಮ್ ಆಗೋಗಿತ್ತು, ಆಲ್ರೆಡಿ 10 ಗಂಟೆ ಹಂಗಾಗಿತ್ತು. ಇನ್ನು ಮೇವು ಹಾಕ್ಬೇಕಲ್ಲ, ತೊಳೆದ್ಬಿಟ್ಟು ಮೇವು ಹಾಕ್ಬೇಕು. ಹಂಗೆ ಹಾಕೋದು ಯಾಕೆ ಅಂದ್ಬಿಟ್ಟು ನಾನು ಬಿಸಿ ನೀರು ತಂದು ಕೊಡ್ತಾಯಿದ್ನಿ. ನಮ್ಮ ಅಮ್ಮನ ತೊಳಿತಾ ಇದ್ಲು. ಇದು ಎಮ್ಮೆಗಳೆಲ್ಲ ಕರುಗಳು ಹಾಕಿದರೆ ದೊಡ್ಡ ಪ್ರೋಸೆಸ್ಸೇ ಇರ್ತೈತಿ, ತೊಳೆಯೋದು, ಅದಕ್ಕೆ ಚಿಪ್ಪಿಗಳು ಕಟ್ಟೋದು ಅಂತಿ ಎಲ್ಲ. ಅದಕ್ಕೆ ಕತ್ತಕ್ಕೆ ದಾರಗಳು ಕಟ್ಟೋದು, ಕರುಗೆ ದಾರ ರೆಡಿ ಮಾಡೋದು ಎಲ್ಲ ಕಷ್ಟ. ಇದಕ್ಕೆಲ್ಲ ತೊಳೆದಿದ್ದಾಯ್ತು. ಇವಾಗ ಎಮ್ಮೆನ ಇನ್ನು ಕರುನ ತೊಳಿಬೇಕು. ಅದು ಬಿದ್ದಂಬಿಟ್ಟಿತ್ತ, ನಮ್ಮ ಅಮ್ಮನ ಎತ್ತಾವಳೆ. ಎತ್ತನೆಲ್ಲಿಕ್ಬಿಟ್ಟು ಅದಕ್ಕೇನು ಮೂತಿಗೆ ಮಾತ್ರ ಮಣ್ಣು ಆಯಿತಷ್ಟೇ, ಮೈ ಕೈ ಏನು ಮಣ್ಣು ಮಾಡ್ಕೊಂಡಿರಲಿಲ್ಲ. ಚೆನ್ನಾಗಿ ಮೂತಿ ಮಾತ್ರ ತೊಳೆದ್ಬಿಟ್ಟು ಮೈ ಮೇಲೆಲ್ಲ 1-2 ಚಮ್ ನೀರು ಇಟ್ಟಿದ್ರು ಅಷ್ಟೇ. ಅದಾದ್ರೂ ಗಂತಗ್ಲಿಕ್ತಾನೆ ಬೇಕಾಗಿತ್ತು ನೋಡಿ. ಇಕ್ಕಿದ್ನಿ, ಇದು ಒಂದು ರೌಂಡ್ ಬಂದಿರಬೇಕು. ಬಲಪಕ್ಕಿಂದ ಸ್ಟಾರ್ಟ್ ಮಾಡಿ ಎಡಪಕ್ಕ. ಇದು ಕರು ಕಟ್ಟಕ್ಕ ಅರಿಶಿಣ ಬಟ್ಟೆ, ಇದ್ರಾಗ ಇಂಗುವ ಬೆಳ್ಳುಳ್ಳಿ ಹಾಕ್ಯವಳೆ. ಏನಕ್ಕೆ ಇದು ಕಟ್ತೀರಂದರೆ ಇದಿನ್ನೂ ಚಿಕ್ಕದಲ್ಲ, ಇವಾಗ ಬೀಳೋದು ಹೇಳೋದು ಮಾಡ್ತಾ ಇರ್ತದೆ, ಅದಕ್ಕೆ ಏನು ಆಗಬಾರ್ದು ಅಂತ ಇಂಗುವ ಬೆಳ್ಳುಳ್ಳಿ ಹಾಕಿ ಕಟ್ತೀರಿ. ಎಮ್ಮೆಗೂ ಕಟ್ತಾರೆ, ಅದ್ರಾಗ ಅಕ್ಕಿ. ಅದಕ್ಕೆ ಸ್ನಾನ ಮಾಡಿಸಿದ್ದೆ ಬಂದು ನೋಡಿ ಮಣ್ಣಾಗೆ ಒರಲೆ ತಿರ್ಗ ಸುಮ್ಮನೆ ಎದ್ದೇಳಿಸ್ಬಿಟ್ಟು ನಾನು ಕತ್ತಕ್ಕೆ ಅದಕ್ಕೆ ಎತ್ಕೊಂಬಂದಿದ್ದನ್ನ ಮೂಗಿಗೆ ಸ್ಮೆಲ್ ನೋಡಿಸ್ಬಿಟ್ಟು ಕಟ್ತಾಯಿದ್ದೆ. ನಾನಿಲ್ಲಿ 3 ಗಂಟೆ ಹಾಕಿದ್ನಿ, ಅದು ಮತ್ತೆ ಹಂಗೆ ಬಿತ್ತಂತ. ಎದ್ದೇಳ್ಸೋದು ಯಾಕೆ ಅಂದ್ಬಿಟ್ಟು ಬಿದ್ದನಿ ಜಾಗದಾಗೆ ಕಟ್ಟಿದ್ನಿ. ಏನೋ ಆಗದೆ ಇರಲಿ ಅನ್ನೋ ನಂಬಿಕೆ ಅಷ್ಟೇ. ಕುಂಕುಮಬೇಕಾ ಇವಾಗ ಕಟ್ಟಬೇಕು ನೋಡಿ. ಇದ್ರ ಒಳಗಡೆ ಅಕ್ಕಿ 1 ರೂಪಾಯಿ ಕಾಯಿನ ಹಾಕಿ ಕಟ್ಟೋಳೆ. ಇದು ಇವಾಗ ಎಮ್ಮೆ ಕಟ್ಟೋದು. ಇವಾಗ ನಾನಿಲ್ಲಿ ಅದಕ್ಕೆ ಅದೇ ಚಿಪ್ಪು ರೆಡಿ ಮಾಡಿದ್ರಲ್ಲ ಅದನ್ನ ಕಟ್ಟೋಣ ಅಂತ ಬನ್ನಿ. ಕಟ್ಬಿಟ್ಟು ಅದಕ್ಕೆ ಊದ್ಕಡ್ಡಿ ಹಚ್ಕೊಂಬಂದಿದ್ನಿ. ಅದ್ರದ್ದು ಹೊಗೆ ಸ್ವಲ್ಪ ಇಡ್ಸೋಣ ಅಂದ್ಬಿಟ್ಟು ಇದ್ರಕ್ಕೂ ಅಷ್ಟೇ ಕರು ಕಟ್ಟಿದ್ನಲ್ಲ ಅದ್ರಕ್ಕೂ ಹೊಗೆ ಸ್ವಲ್ಪ ಇಡಿಸ್ಬೇಕು. ಸಾಂಬ್ರಾಣಿ ಹಾಕೋಕ್ಕೆ ಮಧ್ಯಾಹ್ನ ಆಗಿಬಿಟ್ಟಿತ್ತು, ಅದಕ್ಕೆ ಇವಾಗ ಊದ್ಕಡ್ಡಿದ್ದು ಹೊಗೆ ಹಾಕೋಣ ಅಂದ್ಬಿಟ್ಟು ನಾನು ಕತ್ತಕ್ಕೆ ಇವಾಗ ಇಲ್ಲಿ ಇದು ಚಿಪ್ಪು ಕಟ್ತಾಯಿದ್ದೀನಿ. ಚಿಪ್ಪು ಕಟ್ಬಿಟ್ಟು ಅದರಲ್ಲಿ ಅರಿಶಿನ ದಾರ ಕಟ್ಟಿರ್ತೀರಲ್ಲ, ಕಾಯಿನೋ ಅಕ್ಕಿ ಹಾಕ್ಬಿಟ್ಟು ಅದಕ್ಕೆ ಸಾಂಬ್ರಾಣಿ ಹಿಡಿಯೋದು. ನಮ್ಮ ಅಮ್ಮನ ಅರಿಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಹೋಗಿದ್ಲು. ಇವಾಗ ಕಾನ್ಗೆಣ್ಣೆ ಇಕ್ಕಕ್ಕೆ ಬಂದ್ಲು. ಅದು ಕಾನ್ಗೆಣ್ಣೆ ಇಟ್ಟಿಲ್ಲ ಅಂದರೆ ನೊಣಗಳೆಲ್ಲ ಮುಗ್ಬಿಟ್ಟು ಓಲುಗಳು ಇಟ್ಕೊಂಬಿಡ್ತದೆ, ಮತ್ತು ಕಷ್ಟ ಆಗ್ತದೆ. ಅದಕ್ಕೆ 1-2 ದಿನ ಗಲೀಜು ಅಟ್ಟೋವರೆಗೂ ಕಾನ್ಗೆಣ್ಣೆ ಇಡ್ತಾಯಿದ್ರೆ ಮತ್ತೆ ಸರಿ ಹೋಗುತ್ತೆ. ಇದಕ್ಕೂ ಇಡಬೇಕು. ಮತ್ತು ನಮ್ಮ ಕರುಗಳು 2 ಇದ್ದಾವೆ, ಅದಕ್ಕೇನು ಕಾಕಿಗಳೆಲ್ಲ ಚೆನ್ನಾಗಿ ಕಣ್ಣುಗಳ ಹತ್ರ ಕುದುಕ್ಬಿಟ್ಟು ರಕ್ತ ಬಂದು ಗಡ್ಡಿಗಳ ಥರ ಕಟ್ಕೊಂಬಿಟ್ಟಿತ್ತು. ಈ ನಡುವೆ ಕಾನ್ಗೆಣ್ಣೆ ಇಡೋದ್ರಿಂದ ಅವಿ ಸ್ವಲ್ಪ ವಾಸಿ ಆಗೈತೆ. ಇದಕ್ಕೆ ಇಟ್ಬಿಟ್ಟು ಹೋಗಿ ಅದಕ್ಕೂ ಇಟ್ಲು. ನನ್ನ ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನೀವು ಕಮೆಂಟ್ ಮಾಡಿದರೆ ನನಗೂ ಇಷ್ಟಪಟ್ಟು ವಿಡಿಯೋ ಮಾಡೋಕ್ಕೆ ಇನ್ನೂ ಹುಮ್ಮಸ್ಸು ಬರುತ್ತೆ. ಪ್ಲೀಸ್. ಇದಕ್ಕೆಲ್ಲ ದಾರಲ್ಲಿ ಕಟ್ಬಿಟ್ಟು ಸಾಂಬ್ರಾಣಿ ಇಟ್ನಿ. ಇವಾಗ ಸಾಂಬ್ರಾಣಿ ಹಾಕ್ಬೇಕು, ಬಟ್ ಮಧ್ಯಾಹ್ನ ಬಿಸಿಲಾಗೈತು, ಸಾಂಬ್ರಾಣಿ ಹಾಕ್ಕೊಡ್ದು. ಇವಾಗ
ಅದಕ್ಕೆ ಸಾಯಂಕಾಲ ಹಾಕೋಣ ಅಂದ್ಬಿಟ್ಟು ಅಪ್ಪನ ಸಂತಿಗೆ ಹೋಗಿ ಹಿಂಡಿ ತಂದಿದ್ನು ಮೇಕೆ ಅಂತ, ಅದನ್ನೇ ಸ್ವಲ್ಪ ನೆನೆ ಹಾಕಿದ್ನಿ ಬೆಳಗ್ಗೆ ಕಿಕ್ಕೋಣ ಅಂದ್ಬಿಟ್ಟು. ಹಾಲು ಚೆನ್ನಾಗಾಗ್ತದೆ ಅಂದ್ಬಿಟ್ಟು ತಂದಿರೋದು. ನಮ್ಮೂರು ಯಪ್ಪನ್ಯಾರ ತೆನೆಗಳು ಕೊಟ್ಟವನೆ, ಅದನ್ನೇ ಇವಾಗ ಬಿಡಿಸ್ತಾ ಇದ್ದೀನಿ. ಒಟ್ಟುಗಳೆಲ್ಲ ಮೇಕೆಗಳಿಗೆ ಹಾಕ್ಬಿಟ್ಟು ಬೇಯಿಸ್ಕೊಳ್ಳೋಣ ಅಂತ. ನಮ್ಮ ಪಿಲ್ಲಿ ಮರಿಗೆ ನೋಡಿ ಅವಾಗೆ ದೊಡ್ಡವಾಗ್ಬಿಟ್ಟು ಎಲ್ಲ ಆಡ್ತಾವೆ. ಮಣ್ಣಿಂದ ತೋಡಕ್ಕೆ ಬಿಟ್ಬಿಟ್ಟು ಆಚೆಗೆ ಬರ್ತಾಯಿಲ್ಲ. ಇವತ್ತು ಫುಲ್ ಬಂದು ಓಡಾಡ್ತಾವೆ. ಆ ತೋಡಕ್ಕೆ ಬಿಟ್ಬಿಟ್ಟು ಆಚೆಗಂತೂ ಬರೋಲ್ಲ. ಇನ್ನು ದೊಡ್ಡವಾದರೆ ಅಲ್ಲೆಲ್ಲ ಓಡಾಡ್ತಾವೆ ಹೋಗಿ ಆಚೆ ಕಡೆ ಎಲ್ಲ. ಬೆಳಗ್ಗೆ ಎಲ್ಲ ಅಲ್ಲಿ ತೊಡ್ಕಕ್ಕೆ ಹಾಕಿರ್ತೀರಲ್ಲ ನೋಡಿ ಎಷ್ಟು ಚೆನ್ನಾಗೈತಿ, ಚೆನ್ನಾಗಿ ಬೆಳ್ತೈತಿ. ಅవి ದೊಡ್ಡ ಇರೋದ್ರಿಂದ ಅರ್ಧ ಕಟ್ ಮಾಡಿ ಹಾಕಿದ್ನೆ. ಈಗ ಒಂದು ಎತ್ತಿಕ್ಬಿಟ್ಟು ನಾಳೆ ಬೇಯಿಸ್ಕೊಂತೀವಿ. ಇವಾಗ 3 ಬೇಯಿಸ್ಕೊಂತೀವಿ, 3 ಒಂದೊಂದಾಕ. ಉಪ್ಪು ಹಾಕಿ ಕರೆಂಟ್ ಸ್ಟವ್ ಮ್ಯಾಗ ಇಕ್ಕಿದ್ನೆ. ಕರೆಂಟ್ ಬಂದರೆ ಇನ್ನು ಆದಷ್ಟು ಕದು ಬೇಕಂತದೆ. ಕರೆಂಟ್ ಹೊರಟೋಯ್ತು. ಒಂದು ಸಾರ್ಕ ಅವ್ರು ಕೇಳಗಿತ್ತ ಬಂದವಳೆ. ಮತ್ತು ನಮ್ಮೂರ ಎಕ್ಕೂ ಟೊಮೆಟೊಗಳು ಮತ್ತು ಬಿಳಿ ಬದ್ನಿಕಾಯಿಗಳು ಕೊಟ್ಟವಳೆ. ನಮ್ಮಮ್ಮಗೆ ಮಸಾಲೆ ಹಾಕಮ್ಮ ಅಂತ ಇದ್ನಿ, ನೋಡೋಣ ಮಸಾಲೆ ಕೈ ಮಾಡ್ತಾಳ. ಇದು ರಾತ್ರಿ ನಮ್ಮಮ್ಮನ ಹಿಂಡು ಕೊಟ್ಟಿದ್ಲಲ್ಲ ಹಾಲು, ಬರೀ ಹಾಲು, ಅದರಲ್ಲೇ ಅರ್ಗಿಣ್ ಮಾಡಿದ್ನಿ. ನೋಡಿ ಎಷ್ಟು ಚೆನ್ನಾಗಿ ಬಂದೈತೆ ಅಂತ. ಟೇಸ್ಟ್ ಮಾತ್ರ ಸೂಪರ್ ಆಗಿತ್ತು. ಇದು ಹೇಗೆ ಮಾಡೋದು ಅಂತ ಇನ್ನೊಂದು ವೀಡಿಯೋ ಮಾಡಿ ಹಾಕ್ತೀನಿ. ಇದು ಮಾಡೋದು ತುಂಬ ಈಸಿ, ಆದರೆ ಟೇಸ್ಟ್ ಮಾತ್ರ ಚೆನ್ನಾಗಿರ್ತದೆ. ಫಸ್ಟ್ ಹಿಂಡಿದ್ದು ಹಾಲಲ್ಲಿ ಚೆನ್ನಾಗಿ ಬರುತ್ತೆ, ಮತ್ತೆ ಅಂದರೆ ಬರಲ್ಲ. ಇದನ್ನೆಲ್ಲ ನೈಟ್ ಮಾಡಿದ್ದೆ ನಾನು. ನೈಟ್ ಮಾಡಿ ಮತ್ತು ಊಟ ಮಾಡಿದೆ. ಮುದ್ದೆ ಬದನೆಕಾಯಿ ಸಾರು ಮಾಡಿದ್ಲು. ಥ್ಯಾಂಕ್ ಯು.